ನಮಸ್ಕಾರ ಸ್ನೇಹಿತರೆ, ಚಂದ ಸೇಲರ್ಗೆ ಸ್ವಾಗತ ಸುಸ್ವಾಗತ. ಈಗ ಬೆಳಿಗ್ಗೆ 7 ಗಂಟೆ. ಇದು ನನ್ನ ಫಸ್ಟ್ ವ್ಲಾಗ್. ಹಾಗೆ ಶಿಪ್ನಲ್ಲಿ ಥರ್ಡ್ ಆಫೀಸರ್ ಲೈಫ್ ಸ್ಟೈಲ್ ಹೇಗಿರ್ತದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ಎದ್ದ ಕೂಡಲೇ ಇರೋ ಫಸ್ಟ್ ಟಾಸ್ಕ್ ಅಂದ್ರೆ ಫ್ರೆಶ್ ಅಪ್ ಆಗೋದು. ಬಾತ್ರೂಮ್ನ ಕಡೆ ಹೋಗುವಾಗ ನಿದ್ರೆನೆ ಬಿಟ್ಟಿರುವುದಿಲ್ಲ. ಮುಖ ನೋಡಿದ್ರೆ ನಾನಿನ್ನ ಬಿಡಲಾರೆ ಸಿನಿಮಾ ಉಂಟಲ್ಲ, ಅದರಲ್ಲಿ ಬರುವ ಅನಂತನಾಗರ್ ಅವರಾಗೆ ಕಾಣ್ತೇನೆ. ಹೀಗೆ ಬೇಗ ಬೇಗ ಹಲ್ಲುಜ್ಜಿ ಶೇವ್ ಮಾಡಿ ಮುಖ ತೊಳೆದು ಅರ್ಧ ಗಂಟೆಯಲ್ಲಿ ರೆಡಿ ಆಗ್ಬೇಕು. ಓಹ್, ಟೈಮ್ ಓದೋದೇ ಗೊತ್ತಾಗ್ಲಿಲ್ಲ. ಗಂಟೆ 7:15 ಆಯ್ತು. ಈಗ ಬ್ರೇಕ್ಫಾಸ್ಟ್ ಟೈಮ್. ಹಾಗೆ ಬ್ರೇಕ್ಫಾಸ್ಟ್ ಅಲ್ಲಿ ಏನೆಲ್ಲ ಉಂಟು ಅಂತೇಳಿ ನೋಡೋ ಬನ್ನಿ. ಬ್ರೇಕ್ಫಾಸ್ಟ್ ಅಂದ್ರೆ ನನ್ನ ಫೇವ್ರೇಟ್ ಅಂತ ಹೇಳೋದೇ ಇಲ್ಲ. ಇಲ್ಲಿ ನಮ್ಮ ಊರಿನಲ್ಲಿ ಸಿಗುವ ಹಾಗೆ ನೀರ್ ದೋಸೆ, ಇಡ್ಲಿ ವಡೆ, ಪೂರಿ ಬಾದಿ ಸಿಗುದಿಲ್ಲ. ಬ್ರೆಡ್, ಆಮ್ಲೆಟ್, ಕಾರ್ನ್ಫ್ಲೆಕ್ಸ್ ಮತ್ತೆ ಮೊಟ್ಟೆ ಮಾತ್ರ ಸಿಗುದು. ಮೊದಲು 2 ದಿನ ಒಳ್ಳೇದಾಗ್ತದೆ ತಿನ್ಲಿಕ್ಕೆ, ಮತ್ತೆ ದೋಸೆಯ ನೆನಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಕಾರ್ನ್ಫ್ಲೆಕ್ಸ್ ತಿಂದೆ. ಅದಾದ ನಂತರ ಯೋಗರ್ಟ್ ಅಂಡ್ ಫ್ರೂಟ್ಸ್ ತಿಂದೆ. ಬ್ರೇಕ್ಫಾಸ್ಟ್ ತಿಂದು ಆಗುವಾಗ ಆಲ್ರೆಡಿ 7:50 ಆಗಿತ್ತು. ಅಲ್ಲಿಂದ ಡೈರೆಕ್ಟ್ ಆಗಿ ಬ್ರಿಡ್ಜ್ ವಾಚ್ಗೆ ಹೋದೆ. 8 ಗಂಟೆಗೆ ಬ್ರಿಡ್ಜ್ನಲ್ಲಿ ಡ್ಯೂಟಿ ಶುರು. ಥರ್ಡ್ ಆಫೀಸರ್ ಆಗಿ ನನ್ನ ಮುಖ್ಯ ಜವಾಬ್ದಾರಿ ನ್ಯಾವಿಗೇಷನ್ ವಾಚ್. ಹಾಗಾಗಿ ನಾನು ಚೀಫ್ ಆಫೀಸರಿಂದ ವಾಚ್ ಟೇಕ್ ಓವರ್ ಮಾಡಿ ನ್ಯಾವಿಗೇಷನ್ ಬ್ರಿಡ್ಜ್ನಲ್ಲಿ ಇರೋ ಎಲ್ಲ ಇಕ್ವಿಪ್ಮೆಂಟ್ ಅನ್ನು ಸರಿಯಾಗಿ ಚೆಕ್ ಮಾಡಿದೆ. ಅದಾದ ನಂತರ ದಿನದ 1 ಕಪ್ ಕಾಫಿ ಮ್ಯಾಂಡೇಟ್ರಿ. ಇಲ್ಲ ಅಂದ್ರೆ ಬ್ರಿಡ್ಜ್ ವಾಚ್ ಮಾಡಲಿಕ್ಕೆ ಮನಸ್ಸೇ ಬರುವುದಿಲ್ಲ. ಏನೋ ಉದಾಸೀನ ಹಿಡಿದಾಗೆ ಆಗ್ತದೆ. ಕಾಫಿ ಕುಡ್ಕೊಂಡು ವಾಚ್ ಕೀಪಿಂಗ್ ಮಾಡೋ ಮಜಾನೇ ಬೇರೆ. ಈ ದಿನ ಹೊರಗೆ ನೋಡಿದ್ರೆ ಸುತ್ತಮುತ್ತಲು ಬೇರೆ ಯಾವ ಶಿಪ್ ಕೂಡ ಇಲ್ಲ. ಫುಲ್ ಖಾಲಿಯಾಗಿತ್ತು. ಅಷ್ಟೇ ಅಲ್ಲದೆ ಆಕಾಶವು ಕ್ಲಿಯರ್ ಆಗಿ ಇತ್ತು. ಹಾಗಾಗಿ ಸೂರ್ಯನ ಬಿಯರಿಂಗ್ ತಕೊಂಡು ಕಂಪಾಸ್ ಎರರ್ ಫೈಂಡ್ ಔಟ್ ಮಾಡಿದೆ. ಮತ್ತೆ ಸ್ವಲ್ಪ ಕಂಪ್ಯೂಟರ್ ವರ್ಕ್ ಕೂಡ ಇತ್ತು. ಕೆಲವು ಶಿಪ್ ರಿಪೋರ್ಟ್ ಮತ್ತು ವ್ಯಾಲ್ಯೂಸ್ ಅನ್ನು ಅಪ್ಡೇಟ್ ಮಾಡಲಿಕ್ಕಿತ್ತು. ರಿಪೋರ್ಟ್ ಅಪ್ಡೇಟ್ ಮಾಡಿ ಬಂದು ನೋಡಿದ್ರೆ ಆಲ್ರೆಡಿ 10 ಗಂಟೆ ಆಗಿದೆ. ಯಾವಾಗಲೂ 10 ಗಂಟೆಗೆ ಸ್ಟಿಯರಿಂಗ್ ಏರ್ ಪಂಪ್ ಚೇಂಜ್ ಓವರ್ ಮಾಡ್ತೇವೆ. ಹಾಗಾಗಿ ಸ್ಟಿಯರಿಂಗ್ ಏರ್ ಪಂಪ್ ಚೇಂಜ್ ನಾನು ಮಾಡಿದೆ. ಹೀಗೆ ಡ್ಯೂಟಿ ಮಾಡ್ತಾ ಎವ್ರಿ ಹವರ್ ಲಾಗ್ ಬುಕ್ನಲ್ಲಿ ಶಿಪ್ ಪೊಸಿಷನ್ ಅನ್ನು ಎಂಟ್ರಿ ಮಾಡಿದೆ. ಕೊನೆಗೆ 12 ಗಂಟೆಗೆ 10 ನಿಮಿಷ ಇರೋ ಟೈಮ್ನಲ್ಲಿ ನಮ್ಮ ಲೇಡಿ ಸೆಕೆಂಡ್ ಆಫೀಸರ್ ಬಂದರು. ವುಮೆನ್ಸ್ ಆರ್ ನಾಟ್ ಲೆಸ್ ದೆನ್ ಮೆನ್. ಅವರು ಕೂಡ ಶಿಪ್ನಲ್ಲಿ ಕೆಲಸ ಮಾಡೋಕ್ಕೆ ಸಂಪೂರ್ಣ ಶಕ್ತರು ಎಂಬುದಕ್ಕೆ ಒಳ್ಳೆ ಉದಾಹರಣೆ ನಮ್ಮ ಸೆಕೆಂಡ್ ಆಫೀಸರ್. ಈಗ ಗಂಟೆ 12 ಆಯಿತು. ಲಂಚ್ ಬ್ರೇಕಿಗೆ ಹೋಗಬೇಕು. ಹಸಿವಾಗ್ತಿದೆ. 8-12 ಬ್ರಿಡ್ಜಲ್ಲಿ ಕೆಲಸ ಮಾಡಿ ಸಾಕಾಯಿತು. ಸೊ ಈಗ ಲಂಚ್ಗೆ ಹೋಗುವ ಬನ್ನಿ. ಮಧ್ಯಾಹ್ನದ ಊಟಕ್ಕೆ ಕೋಳಿ, ಹಂದಿ, ದನ ಎಲ್ಲ ಬಗೆಯ ಮಾಂಸ ಇರ್ತದೆ. ತಿನ್ನುವವರಿಗೆ ಮೃಷ್ಟಾನ್ನ ಭೋಜನ. ಹಾಗೆ ಬಗೆಯ ಐಸ್ ಕ್ರೀಮ್ ಕೂಡ ಇರ್ತದೆ. ಡ್ಯಾನಿಶ್ ಶಿಪ್ನಲ್ಲಿ ನಾನು ಇರುವುದರಿಂದ ಬಾಯಿಗೆ ಬೇಕಾಗುವ ಖಾರ ರುಚಿ ಸಿಗುವುದಿಲ್ಲ. ಆಗ ಅಮ್ಮ ಮಾಡಿಕೊಟ್ಟ ಉಪ್ಪಿನಕಾಯಿಯೇ ಹೊಟ್ಟೆ ತುಂಬಿಸೋ ಮಾರ್ಗ. ಹಾಗೆ ಹೇಳಿ ಯಾವಾಗಲೂ ಉಪ್ಪಿನಕಾಯಿಯೇ ಅಲ್ಲ, ಕೆಲವು ದಿನ ಒಳ್ಳೆಯ ರುಚಿಯಾದ ಅಡುಗೆಯೂ ಸಿಗ್ತದೆ. ಈಗ 1 ಗಂಟೆ ಆಯಿತು. ಇನ್ನು 1ರಿಂದ ಸಂಜೆ 4 ಗಂಟೆವರೆಗೆ ಡೆಕ್ ವರ್ಕ್ ಇರೋದು. ಸೊ ಡೆಕ್ ವರ್ಕಲ್ಲಿ ಏನೆಲ್ಲ ಮಾಡ್ತಾನೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ.
ಸೊ ಶಿಪ್ನಲ್ಲಿ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ ಇದ್ದು ವೀಕ್ಲಿ, ಮಂತ್ಲಿ, ಕ್ವಾರ್ಟರ್ಲಿ ಆ್ಯಂಡ್ ಇಯರ್ಲಿ ಚೆಕ್ಸ್ ಇರ್ತದೆ. ಸೊ ನಾನಿವತ್ತು 2 ವೀಕ್ಲಿ, 1 ಮಂತ್ಲಿ ಚೆಕ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹೇಗೆ ಮಾಡ್ತಾನೆ ಅಂತೇಳಿ ತೋರಿಸ್ತೇನೆ ಬನ್ನಿ. ನಾನು ಎಮರ್ಜೆನ್ಸಿ ಎಸ್ಕೇಪ್ ಬ್ರೀತಿಂಗ್ ಡಿವೈಸ್ನ ವೀಕ್ಲಿ ಚೆಕ್ಸ್ಗೆ ಹೋಗ್ತಾ ಇದ್ದೇನೆ. ಸೊ ಯೂಶುವಲ್ ಆಗಿ ಇದು ಇಂಜಿನ್ ರೂಮಲ್ಲಿ ಇರ್ತದೆ. ಇಂಜಿನ್ ರೂಮಿಗೆ ಹೋಗುವಾಗ ಯಾವಾಗಲೂ ಕಿವಿಗೆ ಇಯರ್ ಮಫ್ಸ್ ಹಾಕಬೇಕು, ಯಾಕಂದ್ರೆ ಇಲ್ಲಿ ತುಂಬಾ ಸೌಂಡ್ ಇರ್ತದೆ. ಸೊ ಕಿವಿಗೆ ಎಫೆಕ್ಟ್ ಆಗ್ತದೆ, ಆದ್ರಿಂದ ಇಯರ್ ಮಫ್ ಹಾಕಿಕೊಂಡು ಹೋಗ್ಬೇಕು. ಈಗ ನಾನು EEBDಯ ವೀಕ್ಲಿ ಚೆಕ್ ಮಾಡ್ತಾ ಇದ್ದೇನೆ. EEBDಯ ಇನ್ಸ್ಪೆಕ್ಷನ್ನಲ್ಲಿ ಅದರ ಸೀರಿಯಲ್ ನಂಬರ್, ಅದರ ಎಕ್ಸ್ಪೈರಿ ಡೇಟ್, ಏನಾದರೂ ಡ್ಯಾಮೇಜ್ ಇದೆಯಾ ಹಾಗೂ ಅದು ಆಪರೇಷನಲ್ ಕಂಡೀಷನ್ನಲ್ಲಿ ಇದೆಯಾ ಅಂತೇಳಿ ನೋಡಬೇಕು ಮತ್ತು ಪ್ರಾಪರ್ ಪ್ಲೇಸ್ನಲ್ಲಿ ಇದೆ ಅಂತೇಳಿ ಚೆಕ್ ಮಾಡಿ ನೋಡಬೇಕು. ಅದಾದ ನಂತರ ಫೈರ್ಮ್ಯಾನ್ ಔಟ್ಫಿಟ್ನ ಇನ್ಸ್ಪೆಕ್ಷನ್ ಮಾಡಿದೆ. ಫುಲ್ ವಿಡಿಯೋ ಹಾಕಲಿಲ್ಲ, ಯಾಕೆ ಅಂದರೆ ವಿಡಿಯೋ ತುಂಬ ಉದ್ದ ಆಗ್ತದೆ. ಅದಾದ ನಂತರ ಮಂತ್ಲಿ ಚೆಕ್ BA ಬಾಟಲ್ನ ಇನ್ಸ್ಪೆಕ್ಷನ್ ಆ್ಯಂಡ್ ಪ್ರೆಷರ್ ಟೆಸ್ಟ್. ಇದು ಕೂಡ ಒಂದು ದೊಡ್ಡ ಸಬ್ಜೆಕ್ಟ್. ಇನ್ನು ಮುಂದೆ ಬರುವ ವಿಡಿಯೋದಲ್ಲಿ ಫುಲ್ ಇನ್ಸ್ಪೆಕ್ಷನ್ ತೋರಿಸ್ತೇನೆ. ಹಬ್ಬ, ಡೆಕ್ ವರ್ಕ್ ಮುಗೀತು. 4 ಗಂಟೆ ಆಯ್ತು. ಈಗ ಇನ್ನೆಂತಿದ್ರು ವಿಡಿಯೋ ಎಡಿಟಿಂಗ್ ಬಾಕಿ. ಇನ್ನು ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ 4 ರಿಂದ 5:15 ಗಂಟೆ. ವಿಡಿಯೋ ಎಡಿಟ್ ಮಾಡ್ತಾ ಮಾಡ್ತಾ ಟೈಮ್ ಹೋದದೇ ಗೊತ್ತಾಗಲಿಲ್ಲ. ಡಿನ್ನರ್ ಟೈಮ್ ಕೂಡ ಆಯಿತು. ಇನ್ನು ಡಿನ್ನರಿಗೆ ಹೋಗುವ. ಡಿನ್ನರಿಗೆ ತುಂಬ ಟೇಸ್ಟಿ ಫುಡ್ ರೆಡಿ ಆಗಿತ್ತು. ನಾನು ಹೋದ ಟೈಮ್ನಲ್ಲಿ ಆಲ್ರೆಡಿ ಫುಲ್ ಕ್ರೌಡ್. ಎಲ್ಲರೂ ಲೈನ್ನಲ್ಲಿ ತಮ್ಮ ತಮ್ಮ ಪ್ಲೇಟ್ ಇಟ್ಕೊಂಡು ಬ್ಯಾಟಿಂಗ್ ಮಾಡಲಿಕ್ಕೆ ರೆಡಿ. ನಾನು ಕೂಡ ನನ್ನ ಪ್ಲೇಟ್ ತಗೊಂಡು ಬ್ಯಾಟಿಂಗ್ ಮಾಡಲಿಕ್ಕೆ ಹೋದೆ. ಡಿನ್ನರ್ ಆದ ನಂತರ 1.5 hour ಗೇಮ್ಸ್ ಆ್ಯಂಡ್ ಮೂವಿ ಟೈಮ್. ಇವತ್ತು ನನಗೆ ಮೂವಿ ನೋಡೋ ಆಸೆ ಆಯಿತು, ಹಾಗಾಗಿ ಮೂವಿ ನೋಡಿದೆ. ನೈಟ್ ವಾಚ್ ತುಂಬ ಕತ್ತಲೆ ಇದ್ದಿದ್ದರಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ನೈಟ್ ವಾಚ್ನಲ್ಲೂ ಕೂಡ ಸೇಮ್ ಡ್ಯೂಟಿ, ನ್ಯಾವಿಗೇಷನ್ ಆ್ಯಂಡ್ ವಾಚ್ ಕೀಪಿಂಗ್. ಹೀಗೆ ನೈಟ್ 4 ಗಂಟೆಯ ಡ್ಯೂಟಿ ಮುಗಿಸಿದ್ರೆ ಅಲ್ಲಿಗೆ ದಿನದ ಮುಕ್ತಾಯ ಆಗ್ತದೆ. ಮತ್ತೆ ರೂಮಿಗೆ ರೆಸ್ಟ್ ಮಾಡಲಿಕ್ಕೆ ಹೋಗುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.